ಅರಣ್ಯ, ಪರಿಸರ, ಜೀವಿಶಾಸ್ತ್ರ ಮತ್ತು ಜೀವಿಶಾಸ್ತ್ರ ಸಚಿವ ಹಾಗೂ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿ ರಮಾನಾಥ್ ರೈ ಅವರ ಕನಸಿನ ಯೋಜನೆಗಳಾದ ವಿವಿಧ ಸರ್ಕಾರಿ ಕಟ್ಟಡಗಳ ಉದ್ಘಾಟನೆ ಹಾಗೂ ಇನ್ನಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಿಲಾನ್ಯಾಸ ಭಾನುವಾರ ಬಂಟ್ವಾಳದಲ್ಲಿ ನಡೆಯಿತು. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವ ಸಂಪುಟದ ಸಚಿವರುಗಳ ಉಪಸ್ಥಿತಿಯಲ್ಲಿ ಅಪಾರ ಸಂಖ್ಯೆಯ ಜನಸಮ್ಮುಖದಲ್ಲಿ ಈ ಕಟ್ಟಡಗಳು ಲೋಕಾರ್ಪಣೆಗೊಂಡವು. ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಜಯಘೋಷದ ಮಧ್ಯೆ ಬಿಸಿ ರೋಡ್ನ ಮಿನಿ ವಿಧಾನಸೌಧಕ್ಕೆ ಬಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪೊಲೀಸ್ ಇಲಾಖೆಯ ಗೌರವವನ್ನು ಸ್ವೀಕರಿಸಿದರು. ಬಹುನಿರೀಕ್ಷಿತ ಬಂಟ್ವಾಳ ವಿಭಾಗೀಯ ಕಚೇರಿಯ ಉದ್ಘಾಟನೆಯಿಂದ ಗೌರವಾನ್ವಿತ ಮುಖ್ಯಮಂತ್ರಿಗಳ ಆಗಮನದ ಹರ್ಷದೊಂದಿಗೆ ನಾವೆಲ್ಲರೂ ಅವರನ್ನ ಗೌರವದಿಂದ ಬರಮಾಡಿಕೊಳ್ಳೋಣ. ಎಲ್ಲ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯ ಮೂಲತಂತ್ರಕ್ಕೆ ಅನುಗುಣವಾಗಿ ಎಲ್ಲರ ಸನ್ಮಾನದಿಂದ
ಬಳಿಕ 10 ಕೋಟಿ ರೂಪಾಯಿ ವೆಚ್ಚದ ಮಿನಿ ವಿಧಾನಸೌಧವನ್ನು ಉದ್ಘಾಟಿಸಿದ್ರು. ಸುಸಜ್ಜಿತ ಹಾಗೂ ವಿಶಾಲವಾದ ಮಿನಿ ವಿಧಾನಸೌಧದ ಒಳಾಂಗಣವನ್ನು ವೀಕ್ಷಿಸಿದ ಸಿಎಂ ಸಿದ್ದರಾಮಯ್ಯ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಕೈಕುಂಜೆ ಬಳಿಯಲ್ಲಿ ನಿರ್ಮಾಣಗೊಂಡಿರುವ ಮೆಸ್ಕಾಂ ಕಚೇರಿಯನ್ನ ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ಇಂಧನ ಸಚಿವ ಡಿಕೆ ಶಿವಕುಮಾರ್ ಉದ್ಘಾಟಿಸಿದ್ರು. ಲೋಕೋಪಯೋಗಿ ಸಚಿವ ಎಚ್ಎಸ್ ಮಹದೇವಪ್ಪ ನೂತನ ನಿರೀಕ್ಷಣಾ ಮಂದಿರವನ್ನ ಉದ್ಘಾಟಿಸಿದ್ರು. ಅರಣ್ಯ ಸಚಿವ ಬಿ ರಮಾನಾಥ್ ಟ್ರೀ ಪಾರ್ಕ್ ಉದ್ಘಾಟಿಸಿದ್ರು. ಪುರಸಭೆಯ 2ನೇ ಹಂತದ ಸಮಗ್ರ ಕುಡಿಯುವ ನೀರಿನ ಯೋಜನೆಯನ್ನ ಸಚಿವ ರೋಷನ್ ಬೇಗ್ ಲೋಕಾರ್ಪಣೆಗೊಳಿಸಿದ್ರು. 100 ಹಾಸಿಗೆಯ ಸರ್ಕಾರಿ ಆಸ್ಪತ್ರೆಯನ್ನ ಮತ್ತು ನಾಗರಿಕ ಪೂರೈಕೆ ಖಾತೆ ಸಚಿವ ಯುಟಿ ಖಾದರ್ ಉದ್ಘಾಟಿಸಿದ್ರು. ಹಿರಿಯ ಸಾಹಿತಿ ಪಂಜೆ ಮಂಗೇಶರಾಯರ ಸ್ಮಾರಕ ಭವನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಲಾನ್ಯಾಸ ನೆರವೇರಿಸಿದ್ರು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದ್ರು. ಸಭಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ ಸಿಎಂ ಸರ್ಕಾರದ ಸಾಧನೆಗಳನ್ನು ತಮ್ಮ ಭಾಷಣದಲ್ಲಿ ಅಭಿವ್ಯಕ್ತಪಡಿಸಿದ್ರು. ವಿವಿಧ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ಸಿಎಂ ವಿತರಿಸಿದ್ರು. ಚೆಂಡೆ, ವಾಲಗದ ಹಿಮ್ಮೇಳನ, ಗೊಂಬೆ, ಕೀಲುಕುದುರೆ, ಹುಲಿವೇಷದ ಕುಣಿತ, ಕೇರಳದ ಚೆಂಡೆ ಬ್ಯಾಂಡ್ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿತು. ವಿದ್ಯುತ್ ದೀಪಾಲಂಕಾರ ನಗರಕ್ಕೆ ಹೊಸ ಕಳೆ ನೀಡಿತು. ಬಡವರ ಬಗ್ಗೆ ಕಾಳಜಿ ವಹಿಸಿ ಕ್ಷಣ ಕ್ಷಣದಲ್ಲೂ ಕರ್ನಾಟಕವನ್ನು ಪ್ರಗತಿಯತ್ತ ಕೊಂಡೊಯ್ದ ಸಿದ್ದರಾಮಯ್ಯನವರು ಇವರು ಲೋಕೋಪಯೋಗಿ ಇಲಾಖಾ ಸಚಿವರ ಗ್ರಾಮಾಭಿವೃದ್ಧಿ ಮತ್ತು ಹಜ್ ಖಾತೆ ಸಚಿವರು ಪೌರಾಡಳಿತ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ ಶಾಸಕರು ಪುತ್ತೂರು ವಿಧಾನ ಸನ್ಮಾನ್ಯ ಶ್ರೀ ಜೆಆರ್ ಲೋಬೋ ಶಾಸಕರು ಮಂಗಳೂರು ದಕ್ಷಿಣ ವಿಧಾನಸಭಾ ವಿವಿಧ ಇಲಾಖೆಗಳ ಅಧಿಕಾರಿಗಳು ಅವರೆಲ್ಲರೂ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದು
ಎಲ್ಲ ಬಂಧುಗಳು ನಮ್ಮೊಂದಿಗೆ ಸಹಕರಿಸಬೇಕು. ದಯವಿಟ್ಟು ಕ್ರೀಡಾ ಸಚಿವರು ಹೇಳ್ತಾ ಇದ್ದೇವೆ. ಈಗ ತಾನೇ ಆಗಮಿಸ್ತಾ ಇದ್ದಾರೆ, ಅವರಿಗೆ ನಮ್ಮ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಅಂತ ಶ್ರೀಯುತ ಅಬ್ಬಾಸಾಲಿ, ಶ್ರೀಯುತ MS ಮೊಹಮ್ಮದ್ ಜಿಲ್ಲಾ ಪಂಚಾಯತ್ ಸದಸ್ಯರು. ಕೋಟಿ ರೂಪಾಯಿ ವೆಚ್ಚದ ರೂಪುಗೊಂಡ ವಿವಿಧ ಕಾಮಗಾರಿಗಳ ಪೈಕಿ ಸಹೋದ್ಯೋಗಿಗಳ ಸಮಕ್ಷಮದಲ್ಲಿ ನಡೆಯುತ್ತಿರುವುದು ನಮಗೆ ಪಾಲ್ಗೊಳ್ಳುತ್ತಿರುವ ಜನತಾ ಜನಾರ್ದನರಿಗೆ ಶ್ರೀ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ವತಿಯಿಂದ ಹಾಗೂ ಕ್ಷೇತ್ರವನ್ನು ಬಯಸುತ್ತಾ ನಮ್ಮ ಕಾರ್ಯಕ್ರಮದ ಉದ್ದಕ್ಕೂ ನಮ್ಮೊಂದಿಗೆ ಇರಿ, ನಿಮ್ಮ ಆಶೀರ್ವಾದದ ಶ್ರೀರಕ್ಷೆ ನಮ್ಮ ಮೇಲೆ ಇರಲಿ ಎನ್ನುವಂತ ವಿನಮ್ರ ವಿನಂತಿಯೊಂದಿಗೆ ಸುಂದರವಾದಂತಹ ನಾಟಕ ಒಬ್ಬ ಅದ್ಭುತ ಕಲಾವಿದನಾಗಿ ಗುರುತಿಸಿಕೊಂಡು ತಮ್ಮ ಅಪೂರ್ವ ವ್ಯಕ್ತಿತ್ವವನ್ನು ರೂಪಿಸಿಕೊಂಡ ರೈಗಳು 800 ಕೋಟಿ ರೂಪಾಯಿವರೆಗಿನ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಹೊಸ ಇತಿಹಾಸವನ್ನು ಸೃಷ್ಟಿಸಿದೆ. ಬಹುಶಃ ತನ್ನ ಸಚಿವ ಸಂಪುಟದ ಸಹೋದ್ಯೋಗಿಯ ಈ ಸಾಧನಾಶೀಲ ಗುಣ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಸಂತಸವನ್ನು ತಂದಿರಬಹುದು. ಯಾಕೆಂದರೆ ಸಹೋದ್ಯೋಗಿ ಪ್ರಾರಂಭ ಮಾಡಿರ್ತಕ್ಕಂಥ ನನ್ನ ಸಾಮಾಜಿಕ ಕಾರ್ಯಕ್ರಮ ಬಂಟ್ವಾಳ ತಾಲೂಕಿನಲ್ಲಿ ನಿಮ್ಮ ಬೆಂಬಲ ಸಹಕಾರದಿಂದ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷನಾಗ್ತಕ್ಕಂಥ ಅವಕಾಶ ನನ್ನ ಪಾಲಿಗೆ ಬಂದಿತ್ತು. ಚಿಕ್ಕ ವಯಸ್ಸು, ಆ ಕಾಲದಲ್ಲಿ 6 ವರ್ಷಗಳ ಕಾಲ ನಾನು PLD ಬ್ಯಾಂಕಿನ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಸಮಸ್ತ ರೈತರ, ಸಮಸ್ತ ನಾಗರಿಕರ ಬೆಂಬಲ ಸಹಕಾರ ನನಗೆ ಸಿಕ್ಕಲಿಕ್ಕೆ ಅವಕಾಶ ಆಯಿತು. ಆ ಒಂದು ಹಿನ್ನೆಲೆಯಲ್ಲಿ ನಾನು ಈ ವಿಧಾನಸಭಾ ಕ್ಷೇತ್ರದಿಂದ ಪ್ರಥಮ ಬಾರಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ಗೆಲುವನ್ನು ಪಡೆದು 6 ಬಾರಿ ವಿಧಾನಸಭೆಗೆ ಆಯ್ಕೆ ಆಗ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಂಡರು ಈ ಕ್ಷೇತ್ರದ ಜನರು. ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತೀನಿ, ಸಾಧ್ಯವಾದಷ್ಟು ಮಟ್ಟಿನ ಪ್ರಯತ್ನ ಮಾಡ್ತಾ ಬಂದಿದ್ದೇನೆ. ನಾನು ಎಷ್ಟೇ ಕೆಲಸ ಮಾಡಿದರೂ ಕೂಡ ನಿಮ್ಮ ಋಣದಿಂದ ಮುಕ್ತನಾಗಲಿಕ್ಕೆ ನನಗೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ನಾನು ಖಂಡಿತವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಸಾಮಾಜಿಕ ಬದುಕಿನಲ್ಲಿ ಅನೇಕ ಅವಕಾಶಗಳು ಬಂದರೂ ಕೂಡ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ, ನಿಮಗೆ ಯಾವುದೇ ರೀತಿಯ ಅಗೌರವ ತರತಕ್ಕಂಥ, ಯಾವುದೇ ರೀತಿಯ ನಿಮಗೆ ಮುಜುಗರ ತರತಕ್ಕಂಥ ಕೆಲಸವನ್ನು ಮಾಡದೆ ನಿಮಗೆ ಗೌರವ ತರ್ತಕ್ಕ ಕೆಲಸವನ್ನಷ್ಟೇ ಮಾಡಿದ್ದೇನೆ ಅಂತಕ್ಕಂಥ ವಿಶ್ವಾಸದ ಮಾತನ್ನು ನಿಮ್ಮ ಬಗ್ಗೆ ತಿಳಿಸಲು ನಾನು ಸಂತೋಷ ಪಡ್ತೇನೆ. ಇವತ್ತೊಂದು ಐತಿಹಾಸಿಕ ದಿವಸ. ಕಳೆದ 6 ಅವಧಿಯಲ್ಲಿ ನಾನು ವಿರೋಧ ಪಕ್ಷ ಶಾಸಕನಾಗಿಯೂ ಕೆಲಸ ಮಾಡಿದ್ದೇನೆ, ಆಡಳಿತ ಪಕ್ಷದ ಶಾಸಕನಾಗಿಯೂ ಕೆಲಸ ಮಾಡಿದ್ದೇನೆ, ಮಂತ್ರಿಯಾಗಿಯೂ ಕೆಲಸ ಮಾಡಿದ್ದೇನೆ. ವಿರೋಧ ಪಕ್ಷ ಶಾಸಕನಾಗಿದ್ದಾಗ ನಾನು ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ನಾನು ವಿರೋಧ ಪಕ್ಷ ಶಾಸಕನಾಗಿದ್ದೇನೆ, ನನ್ನ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಯಾವತ್ತೂ ಹೇಳಲಿಲ್ಲ. ನಾನು ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷ ಇರ್ಬೋದು, ನಾನು ಸಮಾನ ದೃಷ್ಟಿಯಲ್ಲಿ ಅಭಿವೃದ್ಧಿಯ ನನ್ನ ಮಂತ್ರ ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಸಾಕಷ್ಟು ಅಭಿವೃದ್ಧಿಯ ಕೆಲಸವನ್ನು ಮಾಡಿ ಎಲ್ಲ ಜಾತಿಯ, ಎಲ್ಲ ಧರ್ಮದ, ಎಲ್ಲ ಭಾಷೆಯ ಜನರ ವಿಶ್ವಾಸ ಗಳಿಸಿದ್ದೇನೆ. ಅದು ನನಗೆ ಸಂತೋಷ ತಂದಿದೆ. ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದ ವಂಚಿತರ ದುರ್ಬಲ ವರ್ಗದ ಪರವಾಗಿ ಕೆಲಸ ಮಾಡಿಕೊಂಡು ಬಂದಿರತಕ್ಕಂಥ ಪಕ್ಷ. ಅನೇಕ ಜಾತಿ, ಅನೇಕ ಧರ್ಮ, ಅನೇಕ ಭಾಷೆ ಜನ ಇರ್ತಕ್ಕಂಥ ದೊಡ್ಡ ದೇಶ ಭಾರತ. ಎಲ್ಲ ಜಾತಿಯ, ಎಲ್ಲ ಧರ್ಮದ, ಎಲ್ಲ ಭಾಷೆ ಜನರನ್ನ ಭಾವೈಕ್ಯತೆಯ ವಿಶ್ವಾಸದ ಪ್ರೀತಿ ಮಾಡಿಕೊಂಡು ಬಂದಿರತಕ್ಕಂಥ ಒಂದು ರಾಜಕೀಯ ಪಕ್ಷವಾಗಿ ಕಾಂಗ್ರೆಸ್ ಪಕ್ಷ ಇದೆ ಅಂತ ನಾನು ತಿಳ್ಕೊಂಡು
ಅದರ ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ನನ್ನ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿದೆ. ನನ್ನ ಕೇಳಿಕೊಂಡಿದೆ, ಘನ ಮುಖ್ಯಮಂತ್ರಿಗಳು ನನಗೆ ಸಮಯವನ್ನು ಕೊಟ್ಟು ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಅವರು ಹಾಜರಿದ್ದು ಅವರ ಗಣ ಉಪಸ್ಥಿತಿ ನನಗೆ ವೈಯಕ್ತಿಕವಾಗಿ ಸಂತೋಷ ತಂದಿದೆ. ನನ್ನ ಜನರ ವಿಶ್ವಾಸದ ಮಂದಿ ಕೂಡ ಅಷ್ಟೇ ಸಂತೋಷ ತಂದಿದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ದಿವಸ ನಾನು 252 ಕೋಟಿ ರೂಪಾಯಿಯ ಕಾಮಗಾರಿಯ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಮಾಡುವಂತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇನೆ. ಇಂತಹ ಸಂದರ್ಭದಲ್ಲಿ ನಾನು ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದು ನಮಗೆ ಆಶೀರ್ವಾದ ನೀಡಲಿಕ್ಕೆ ಬಂದಿರತಕ್ಕಂಥ ಗಣಗತರಾದಂಥ ಸನ್ಮಾನ್ಯ ಮಂಗಳೂರು ತಾಲೂಕಿನ ಒಂದು ಹೋಬಳಿ ಇತ್ತು, ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಆಗಿತ್ತು. ಕ್ಷೇತ್ರ ಪುನರ್ವಿಂಗಡಣೆ ಆದಾಗ ಈ ತಾಲೂಕಿನ ಕೇಂದ್ರನ ಕ್ಷೇತ್ರ ವ್ಯಾಪ್ತಿಗೆ ಸೇರಿತು. ತಾಲೂಕು ಕೇಂದ್ರದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿತ್ತು. ನಾನು ಬೇರೆ ಬೇರೆ ಸಚಿವ ಖಾತೆಯಲ್ಲಿ ಮಂತ್ರಿ ಆಗಿದ್ರು ಕೂಡ ನನ್ನ ಇಲಾಖೆ ಸಂಬಂಧಪಟ್ಟಂತೆ ಹೇಳಬೇಕಾದ್ರೆ ನಾನು ಸಾರಿಗೆ ಮಂತ್ರಿ ಆಗಿದ್ದಾಗ ಈ ಬಸ್ ನಿಲ್ದಾಣವನ್ನು ಮಾಡಬಹುದಿತ್ತು. ಆದರೆ ನಾನು ಸುಬ್ರಹ್ಮಣ್ಯ, ಧರ್ಮಸ್ಥಳ, ಪುತ್ತೂರಿನಲ್ಲಿ ಡಿಪೋ, ಹಾಗೆ ಸುಳ್ಯದಲ್ಲಿ ಡಿಪೋ ಮೊದಲ ಬೇರೆ ಬೇರೆ ಪ್ರಮುಖವಾದಂಥ ಕಾಮಗಾರಿ ಬಸ್ ಈ KSRT ಸಂಬಂಧಪಟ್ಟಕ್ಕೆ ಮಾಡಿದೆ. ಆದರೆ ಅಂತಿಮವಾಗಿ ನನ್ನ ಕ್ಷೇತ್ರದ ಈ ಭಾಗದಲ್ಲಿ ಮಾಡಬೇಕು ಅಂತ ನಿಶ್ಚಯ ಮಾಡಿ ನಾನು ಆ ಕಾಲದಲ್ಲಿ ನಾನು ಮಾಡಲಿಕ್ಕೆ ಆಗಿಲ್ಲ. ಮತ್ತೆ ಈ ಕ್ಷೇತ್ರದ ಒಂದು ಅವಕಾಶ ನನ್ನ ಪಾಲಿಗೆ ಬಂದಾಗ ಇವತ್ತು ಈ ಒಂದು ಬಸ್ ನಿಲ್ದಾಣ ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ರಾಮಲಿಂಗಾರೆಡ್ಡಿ ಅವರು ಇದಕ್ಕೆ ಶಂಕುಸ್ಥಾಪನೆಯನ್ನ ಮಾಡಿದರು. ಈಗ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯಮಂತ್ರಿಗಳು ಬಂದು ಮಾಡಿದ್ದಾರೆ. ಮಿನಿ ವಿಧಾನಸೌಧ ಇದು ಮಾಡಬೇಕು ಅಂತಿಲ್ಲ, ಅಪೇಕ್ಷೆ ಪಟ್ಟು ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಜನಪ್ರಿಯ ಮುಖ್ಯಮಂತ್ರಿಗಳ ಸಹಕಾರದಿಂದ ಇವತ್ತು ಒಂದು ಸುಂದರವಾದ ಮಿನಿ ವಿಧಾನಸೌಧವನ್ನ ನಿರ್ಮಾಣ ಮಾಡತಕ್ಕಂಥ ಒಂದು ಕೆಲಸ ಅದು ನಿಮ್ಮೆಲ್ಲರ ಸಹಕಾರದ ಆಗಿದೆ. ಇವತ್ತು ಅದು ಲೋಕಾರ್ಪಣೆಗೊಂಡಿದೆ. ಈ ಮಿನಿ ವಿಧಾನಸೌಧ ಬಹುಶಃ ನಾನು 10 ಕೋಟಿ ಅಂದಾಜು ವೆಚ್ಚದಲ್ಲಿ ಮಾಡಿರ್ತಕ್ಕಂಥ ಮಿನಿ ವಿಧಾನಸೌಧ ಬಹುಶಃ ಇತರ ತಾಲೂಕಿಗೆ ಮಾದರಿ ಇರ್ತಕ್ಕಂಥ ಮಿನಿ ವಿಧಾನಸೌಧ ಅಂತ ಹೇಳಿದ್ರೆ ಅದು ನಾನು ಅತಿಶಯೋಕ್ತಿ ಅಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಮಾರಂಭವನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಶ್ರೀಯುತ ಸಿದ್ದರಾಮಯ್ಯನವರು ಇದೀಗ ವೇದಿಕೆಯಲ್ಲಿ ನೆರವೇರಿಸ್ತಾ ಇದ್ದಾರೆ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೇನ ರಿಯತೆ ಪಾಪಂ ದೀಪಂ ಸನ್ನಿಧಿಪರು. ದೀಪದ ಬೆಳಗುವಿಕೆ ಅದು ಪ್ರಜ್ವಲಿಸುವಿಕೆಯ ಸಂಕೇತ. ಬಹುಶಃ ಬೆಳಕಿನ ದೀಪ ಹಚ್ಚೋಣ, ಬೆಳಕಿನ ಮಲ್ಲಿಗೆ ಚೆಲ್ಲೋಣ, ನಾಳೆಯೇ ಇಲ್ಲದ ಕಣ್ಣುಗಳಲ್ಲಿ ಕನಸಿನ ದೀಪವ ಹಚ್ಚೋಣ ಎನ್ನುವಂತ ಒಂದು ಸದಾಶಯದೊಂದಿಗೆ ಈ ವೇದಿಕೆಗಳ ವಿಧಿವತ್ತಾದಂತ ಉದ್ಘಾಟನೆ ಶಿಲಾನ್ಯಾಸ ಸಂಭ್ರಮವನ್ನು ವೇದಿಕೆ ಮೇಲಿನ ಗಣ್ಯರು ಇದೀಗ ಸಾಂಕೇತಿಸ್ತಾ ಇದ್ದಾರೆ. ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಿಲಾನ್ಯಾಸ. ಈ ವೇದಿಕೆ ಜನವಸತಿ ಪ್ರದೇಶಗಳಿಗೆ ನೀರು ಒದಗಿಸುವ ರೂಪಾಯಿ 25,82,00,000 ರೂಪಾಯಿ ವೆಚ್ಚಗಳು. ಹನಿ ನೀರು ದೊರಕುತ್ತಿಲ್ಲ ಎಂಬ ಕೂಗು ಗ್ರಾಮೀಣ ಭಾಗಗಳಿಂದಲೂ ಕೇಳಿಬಂದವು. ಇಂತಹ ಹೊತ್ತಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಜನತೆ ಕುಡಿಯುವ ನೀರಿಗೆ ಪರದಾಡಬಾರದು ಎಂಬ ದೂರದೃಷ್ಟಿಯಲ್ಲಿ ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ವಿ ರಮಾನಾಥ್ ರೈ ಅವರು ನದಿಯಿಂದ ನೀರೆತ್ತಿ ಶುದ್ಧೀಕರಿಸಿ ನೀಡುವ ಯೋಜನೆಗೆ ಮುಂದಾದರು. ಜಾಕ್ವೆಲ್ ನಿರ್ಮಿಸಲು ಯೋಜನೆಯನ್ನು ರೂಪಿಸಲಾಗಿದೆ. ಶುದ್ಧೀಕರಣ ಘಟಕವನ್ನು ನಲಿಕೊಂಬು ಗ್ರಾಮದ ಮುಂಡೆಗೇರ ಎಂಬಲ್ಲಿ ನಿರ್ಮಿಸಲಾಗುವುದು. ₹29,94,00,000 ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಗುವ ಸರಪಾಡಿ ಗ್ರಾಮದ ಈ ಯೋಜನೆಗೆ ನೇತ್ರಾವತಿ ನದಿಯ ನೀರಿನ ಮೂಲ. ಸರಪಾಡಿ ಗ್ರಾಮದ ಬಿಯಪಾದೆ ಎಂಬಲ್ಲಿ
ಜಾಕ್ವೆಲ್ ನಿರ್ಮಿಸಲಾಗುವುದು. ಸರಪಾಡಿ, ಎಪ್ಪಡೂರು, ನಾವೂರು, ಬಡಗ ಕಜೆಕಾರು, ತೆಂಕ ಕಜೆಕಾರು, ಕಾವಳಪಡೂರು, ಕಾಡಬೆಟ್ಟು, ಕಾವಳಮುಡೂರು, ಪಿಲಾತಬೆಟ್ಟು, ಇರುವತ್ತೂರು ಹಾಗೂ ಉಳಿ ಗ್ರಾಮಗಳ 97 ಜನವಸತಿ ಪ್ರದೇಶಗಳಿಗೆ ಶುದ್ಧ ಕುಡಿಯುವ ನೀರು ನೀಡುವ ಗುರಿ ಹೊಂದಲಾಗಿದೆ. ಕಡೇಶ್ವಾಲೆ ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಬಳಿ ಜಾಕ್ವೆಲ್ ಘಟಕವನ್ನು ನಿರ್ಮಿಸಿ ಮಾಣಿ, ಪೆರಾಜೆ, ಅನಂತಾಡಿ, ನೆಟ್ಲಮುಡ್ನೂರು ಹಾಗೂ ಬರಿಮಾರು ಗ್ರಾಮಗಳ 51 ಜನವಸತಿ ಪ್ರದೇಶಗಳಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವುದು ಈ ಯೋಜನೆಯ ಗುರಿ. ಯೋಜನೆಯ ಅಂದಾಜು ವೆಚ್ಚ 16,47,00,000 ರೂಪಾಯಿಗಳು. ಅರಳ ಹಾಗೂ ಬಡಗಬೆಳ್ಳೂರು ಮೂಲಕ ಹರಿಯುವ ಪಲ್ಕುಣಿ ನದಿ ಮುಂದೆ ಮಂಗಳೂರು ತಾಲೂಕಿನ ಗುರುಪುರವನ್ನು ಪ್ರವೇಶಿಸುತ್ತದೆ. ಒಂದು ಹಬ್ಬದ ವಾತಾವರಣ, ತಂದೆ ತಾಯಿ, ದೇವರದು, ಸಮಾಜದ್ದು ಮತ್ತು ಗುರುಗಳ ಋಣ. ಈ ಋಣವನ್ನು ತೀರಿಸಬೇಕಾದ್ರೆ ಧರ್ಮದಿಂದ ತೀರಿಸಬೇಕಂತೆ. ಹಂಗೆ ಇವತ್ತು ನಮ್ಮ ರಮಾನಾಥರವರು ಈ ಕ್ಷೇತ್ರದಿಂದ ಯಾರು ಜನರು ನೀವು ಅವ್ರಿಗೆ ವಿಶ್ವಾಸವನ್ನು ಇಟ್ಟು ಸಾಕಿ ಬೆಳೆಸಿದ್ದೀರಿ, ನಿಮ್ಮ ಋಣವನ್ನ ಧರ್ಮದಿಂದ ತೀರಿಸಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಅವರು ಇಡೀ ನಿಮ್ಮ ಕ್ಷೇತ್ರದ ಬಗ್ಗೆ ಅವರು ಚಿಂತೆ ಮಾಡ್ತಾ ಇಲ್ಲ. ಬಹುಶಃ ಇಡೀ ರಾಜ್ಯದಲ್ಲಿ ನಾನು ಅವ್ರಿಗೆ ಎದುರು ಕುಳಿತುಕೊಂಡು ಏನು ನಿಮ್ಗೆ ಹೊಗಳಿ ಓಟ್ ನೀವೇನು ಜಾಸ್ತಿ ಕೊಡಿ ಅಂತ ಕೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ. ಶ್ರೀಮತಿ ಸೋನಿಯಾ ಗಾಂಧಿ ಅವರು, ಮನಮೋಹನ್ ಸಿಂಗ್ ಅವರು ಈ ದೇಶದ ಎಲ್ಲ ಬಡವರಿಗೆ ಯಾರು ಅರಣ್ಯ ಭೂಮಿಯಲ್ಲಿ ಜಮೀನನ್ನ ಮಾಡ್ತಾ ಇದ್ರು ಅವ್ರಿಗೆ ಸಕ್ರಮ ಮಾಡಬೇಕು ಅಂತ ಹೇಳಿ ಪಾರ್ಲಿಮೆಂಟ್ ನಲ್ಲಿ ಒಂದು ಕಾನೂನು ತೆಗೆದುಕೊಂಡು ಬಂದ್ರು. ಆದರೆ ಆ ಕಾನೂನಿನ ಕಾರ್ಯರೂಪಕ್ಕೆ ಹಿಂದೆ ಇದ್ದಂತ ಈ ರಾಜ್ಯದ ಬಿಜೆಪಿ ಸರ್ಕಾರ ಮಾಡಕ್ ಆಗಿರ್ಲಿಲ್ಲ. ನಾವೆಲ್ಲ ಬಹಳ ಹೋರಾಟವನ್ನು ಮಾಡಿದ್ವು. SC ST ಜನಾಂಗದವ್ರಿಗೆ ಮತ್ತು ಬೇರೆ ಜನಾಂಗದವ್ರಿಗೆ 2-3 ತಲೆಮಾರದಿಂದ ಯಾರು ಜಮೀನನ್ನ ಮಾಡ್ತಾ ಇದ್ರು ಅವ್ರಿಗೆ ಉಳೋಂಗೆ ಭೂಮಿಯನ್ನು ಕೊಡಬೇಕು ಅಂತ ಹೇಳಿ. ಆದ್ರೆ ನಮ್ಮ ಕೈಲಿ ಬಿಜೆಪಿ ಸರ್ಕಾರ ಇದ್ದಾಗ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸೇರಿಸಬೇಕಾದ್ದು ನನ್ನ ಕರ್ತವ್ಯಲ್ಲಿ. ಬಿಡಿ, ಇಲ್ಲಿ ನಿಮ್ಮ ಕ್ಷೇತ್ರದ ಜನ ಅವ್ರನ್ನ ಪ್ರೀತಿಯಿಂದ ಸಾಕಿದ್ದೀರಿ, ಮಗನಂತೆ ಬೆಳೆಸಿದ್ದೀರಿ, ಇಡೀ ರಾಜ್ಯಕ್ಕೆ ಅವರು ಸೇವೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ನಾನು ಇಲ್ಲಿ ನಿನ್ನೆ ಮೊನ್ನೆ ಎಲ್ಲೋ ಹಿಂಗೆ ಚರ್ಚೆ ಮಾಡ್ತಿದ್ದೆ. ಈ ಕಾರ್ಯಕ್ರಮಗಳೆಲ್ಲ ತಾವೆಲ್ಲ ಇಲ್ಲಿ ನೋಡ್ತಾ ಇದ್ದೀರಿ. ಇವತ್ತು 16 ಕಾರ್ಯಕ್ರಮದ ಉದ್ಘಾಟನೆಗೆ ನಾವು ಕೂತೀನಿ. ಚಿನ್ನಪ್ಪನ ಇದ್ರೆ ಅದನ್ನು ಕೂತ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟೆ ನಾನು. ತೂಕ ಇರ್ಬೇಕಲ್ಲ ಅದಕ್ಕೆ. ಸೊ ಒಂದು ಮಾಧ್ಯಮದವನು ಒಂದು ಪ್ರಶ್ನೆ ಕೇಳ್ದ, ಬಿಜೆಪಿಗೂ ನಿಮ್ಗೂ ಏನಪ್ಪ ವ್ಯತ್ಯಾಸ ಅಂತ ಕೇಳ್ದ. ನಿಮ್ಗೂ ಅವ್ರಿಗೂ ಏನ್ ವ್ಯತ್ಯಾಸ ಅಂತ. ಹೇಳಪ್ಪ, ನಾನು ವ್ಯತ್ಯಾಸ ಇದೆ, ಸುಮ್ಮನೆ ಖಾಲಿ ನಿನ್ನ ಹತ್ರ ಮಾತಾಡಕ್ಕಾಗಲ್ಲ, ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಮಾತಾಡ್ತೀನಿ, ಇಲ್ಲ ಇಡೀ ರಾಜ್ಯದ ಜನ ನೋಡ್ಬೇಕು, ಇಲ್ಲ ಕ್ಷೇತ್ರದ ಎಲ್ಲರೂ ಒಂದು ಜನ ನೋಡ್ಬೇಕು, ವ್ಯತ್ಯಾಸ ಏನು ಅಂತ ತೋರಿಸ್ಬೇಕು ಅಂತ. ಆಗ ನನಗೆ ಅಕ್ಬರ್ಗೂ ಬೀರ್ಬಲ್ಗೂ ಒಂದು ಸಂಭಾಷಣೆ ನಡೀತದೆ. ಅಕ್ಬರ್ ಬೀರ್ಬಲ್ಗೆ ಕೇಳ್ತಾನೆ, ಏನಂತ ಅಂದ್ರೆ, ಈ ಸತ್ಯಕ್ಕೂ ಸುಳ್ಳಿಗೂ ಎಷ್ಟೇ ಅಂತರ ಅಂತ. ರಮನಾಥ್ ರೈ ಅವರೇ ಬಿಜೆಪಿ ಅವರು ಕೇಳಿದ್ರು, ಯಾರು ಮಾಧ್ಯಮದವರು, ಬಿಜೆಪಿಗೂ ಕಾಂಗ್ರೆಸ್ಗೂ ಏನು ವ್ಯತ್ಯಾಸ ಅಂತ. ಸೊ ಆಗ ನಾನು ಮಾಧ್ಯಮಕ್ಕೆ ಸ್ನೇಹಿತರಿಗೆ ಹೇಳಿದೆ, ಇಲ್ಲೆಲ್ಲ ಹೇಳಕ್ಕಾಗಲ್ಲ, ಎಲ್ಲರೂ ಸರಿಯಾದ ಜಾಗದಲ್ಲಿ ಹೇಳ್ತೀನಿ ಅಂತ. ಸೊ ಆಗ ಅಕ್ಬರ್ಗೂ ಬೀರ್ಬಲ್ದು ಒಂದು ಸಂಭಾಷಣೆ ನನಗೆ ನೆನಪು ಬರ್ತದೆ. ಅವನು ಅಕ್ಬರ್ ಬೀರ್ಬಲ್ ಕೇಳ್ತಾನೆ, ಏನಯ್ಯ ಈ ಸತ್ಯಕ್ಕೂ ಸುಳ್ಳಿಗೂ ಎಷ್ಟೇ ಅಂತರ ಅಂತ. ಅವನು 4 ಬೆರಳು ಅಂತ ಹೇಳ್ತಾನೆ. ಹೆಂಗೆ 4 ಬೆರಳು ಅಂತ? ಈ ಕಣ್ಣಲ್ಲಿ ನೋಡೋದೆಲ್ಲ ಸತ್ಯ, ಈ ಕಿವಿಲ್ ಕೇಳೋದೆಲ್ಲ ಸುಳ್ಳು ಅಂತ. ಅಂದ್ರೆ 5 ವರ್ಷದಲ್ಲಿ ಬರೀ ಬಿಜೆಪಿ ಅವರೆಲ್ಲ ಬರೀ ಸುಳ್ಳು ಹೇಳಿದ್ದೇ ಆಗೋಯ್ತು. ಆದ್ರೆ ನಾವು ಸುಳ್ಳು ಹೇಳಿ ಬರೀ ಕಿವಿಲ್ ಕೇಳೋದಾಯ್ತು. ಇವತ್ತು ನಾವೇನಾದ್ರು ಮಾತಾಡಿದ್ರೆ, ಇವತ್ತು ಇಲ್ಲಿ ಉದ್ಘಾಟನೆಗೆಲ್ಲ ಬಂದಿದ್ದೀವಲ್ಲ, ಈಗ ನಿಮ್ಮ ಕ್ಷೇತ್ರದಲ್ಲಿ ಇಷ್ಟು ಕಾರ್ಯಕ್ರಮಗಳನ್ನ ನೀವೆಲ್ಲ ನೋಡಿದ್ದೀರಿ, ಇದೆಲ್ಲ ಬಿಲ್ಡಿಂಗ್ಗಳೆಲ್ಲ ಇವೆಲ್ಲ ತೋರಿಸ್ತಾ ಇದ್ದಾರೆ.
ನಾವು ಬರೀ ಖಾಲಿ ಮಾತಾಡ್ತಾ ಇಲ್ಲ, ಇಲ್ಲಿ ಕಾರ್ಯಕ್ರಮವನ್ನ ಮಂಜೂರು ಮಾಡಿ ಕೆಲಸವನ್ನ ಉತ್ತಮವಾದಂತ ಕೆಲಸವನ್ನ ಮಾಡಿ ನಿಮ್ಮ ಕಣ್ಣುಗಳಲ್ಲಿ ಸಾಕ್ಷಿ ತೋರಿಸಿ ಇವತ್ತು ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ. ನಮಗೂ ಬಿಜೆಪಿ ಸರ್ಕಾರಕ್ಕೂ ಇರೋ ವ್ಯತ್ಯಾಸ, ಅವರು ಬರೀ ಸುಳ್ಳು, ನಾವು ಇದನ್ನ ಕಾರ್ಯಕ್ರಮವನ್ನು ಮಾಡಿ ಸತ್ಯವನ್ನ ನಿಮ್ಮ ಕಣ್ಣು ಸಾಕ್ಷಿಯಾಗಿ ನಾವು ತೋರಿಸ್ತಾ ಇದ್ದೇವೆ. ಜನರಿಗೆ ಕೂಡ ಮುಟ್ಟುವಂತ ಒಂದು ಅವಕಾಶ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಅವಕಾಶ ಮಾಡುವಂತದ್ದು. ಬಹುಶಃ ನಾನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿ ಮಾತಾಡಲಿಕ್ಕಿದ್ದಾರೆ, ಈಗಾಗಲೇ ಹಲವು ಜನ ಮಾತಾಡಿದ್ದಾರೆ. ನಾನು ಖಂಡಿತವಾಗಿ ಜಾಸ್ತಿ ಹೆಚ್ಚೇನು ಮಾತಾಡೋದಿಲ್ಲ. ಬಹುಶಃ ಒಂದು ಮಾತಂತೂ ಸ್ಪಷ್ಟ, ಕಾಂಗ್ರೆಸ್ ಪಕ್ಷ ಕಳೆದ 4.5 ವರ್ಷಗಳಲ್ಲಿ ನಾವು ಚುನಾವಣೆಗೆ ಹೋಗುವಾಗ ನಾವು ಮತ್ತು ನಮ್ಮ ಕಾರ್ಯಕರ್ತರು ಸರ್ಕಾರದ ಪರವಾಗಿ ಯಾವುದೆಲ್ಲ ವಕಾಲತ್ತನ್ನು ವಹಿಸಿಕೊಂಡು ಜನಸಾಮಾನ್ಯರಿಗೆ ಧೈರ್ಯದ ಮಾತು ಮತ್ತು ಭರವಸೆಯನ್ನು ಕೊಟ್ಟಿದ್ದಾರೆ. ಕಳೆದ 4.5 ವರ್ಷದಲ್ಲಿ ಎಲ್ಲ ಭರವಸೆ ಕೂಡ ನಾವು ಈಡೇರಿಸಿದ್ದೇವೆ ಅಂತ ಹೇಳಿ ಎದೆತಟ್ಟಿ ಕಾರ್ಯಕರ್ತರ ಮುಂದೆ ಹೇಳಲಿಕ್ಕೆ ನಾವು ಇಚ್ಛಿಸ್ತೇವೆ, ಹೇಳಲಿಕ್ಕೆ ಇಚ್ಛಿಸುವಂತ ಕಾಂಗ್ರೆಸ್ ಇವತ್ತು ಅಧಿಕಾರಕ್ಕೆ ಬಂದ ನಂತರ ಜನಸಾಮಾನ್ಯರ ಎಲ್ಲ ವರ್ಗದಲ್ಲಿ ಕೂಡ ಎಲ್ಲ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡು ಅಭಿವೃದ್ಧಿಯ ಸಮಾಜ, ಸ್ವಾಭಿಮಾನದ ಬದುಕು, ಬಲಿಷ್ಠವಾದ ಭಾರತ ಕಟ್ಟಲಿಕ್ಕೆ ಪೂರಕವಾದ ಎಲ್ಲಾ ಕಾರ್ಯಕ್ರಮಗಳು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಅವಕಾಶ ಕೊಟ್ಟು ಮುಂದಿನ ಚುನಾವಣೆಗಳಲ್ಲಿ ಮತ್ತೆ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಬಂದಿದೆ ಅಧಿಕಾರಕ್ಕೆ ಬರ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ. ಅದರ ಮುಖಾಂತರ ಐತಿಹಾಸಿಕವಾದ ಕಾರ್ಯಕ್ರಮ ಕೂಡ ಇವತ್ತು ಬಂದೇ ಬರ್ತದೆ ಎಂಬ ವಿಶ್ವಾಸ ಇವತ್ತು ನಮಗೆ ನಿಮ್ಗೆಲ್ಲರಿಗೂ ಇರುವಂತದ್ದು. ಬಹುಶಃ ನಾವು ಇವತ್ತು ಪ್ರತಿಪಕ್ಷದವರಿಗೆ ನಾವೇನು ಕೂಡ ಹೇಳಲಿಕ್ಕೆ ಹೋಗುದಿಲ್ಲ. ತಾವತ್ತು ಜನತೆ ಇವತ್ತು ಅರ್ಥ ಮಾಡಿಕೊಳ್ಬೇಕು. ಅವರ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಒಂದೇ ಒಂದು ಜನಪರವಾದ ಕೆಲಸವನ್ನು ಕೂಡ ಅವರು ಮಾಡಲಿಲ್ಲ. ಯಾವುದೇ ಒಂದು ಯೋಜನೆ ಕೂಡ ಇವತ್ತು ಹಮ್ಮಿಕೊಳ್ಳಿಲ್ಲ. ಬಹುಶಃ ಇವತ್ತು ಚುನಾವಣೆ ಬಂದಾಗ ಕಾಂಗ್ರೆಸ್ ಪಕ್ಷದ ಆಡಳಿತ ಸುದೃಢವಾದ ಅಧಿಕಾರ ಮತ್ತು ಸುಭಿಕ್ಷೆಯ ರಾಜ್ಯವನ್ನು ಇವತ್ತು ಕಂಡುಕೊಂಡು ಮುಂದಿನ ಚುನಾವಣೆಯಲ್ಲಿ ಯಾವುದಾದೊಂದು ರೀತಿಯಿಂದ ಏನಾದೊಂದು ಮಾಡಬೇಕೆಂಬ ಗೊಂದಲ ಸೃಷ್ಟಿಸಲಿಕ್ಕೆ ಅಲ್ಲಿ ತಮ್ಮ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ತಾವು ಬಹಳ ಜಾಗೃತೆಯಿಂದ ತಾಳ್ಮೆಯಿಂದ ಇದ್ದು ಇದನ್ನು ನಿಭಾಯಿಸಿಕೊಳ್ಳುವಂತ ಕೆಲಸ ತಾವು ಇವತ್ತು ಹಮ್ಮಿಕೊಳ್ಳುವಂತ ಅವಕಾಶ ಆಗ್ಬೇಕು. ಬಹುಶಃ ಇವತ್ತು ಜನಸಾಮಾನ್ಯರು ಎಂಪಿಗಳಾಗಿ ಮಂತ್ರಿಗಳಾಗಿ ಕಲಿಸಿದ್ರೆ ಇವರೇನಾದ್ರೂ ಬಹುಶಃ ಕೌಶಲ್ಯಾಭಿವೃದ್ಧಿ ಮಂತ್ರಿಯಾಗಿ ನಮ್ಮ ಜಿಲ್ಲೆ ಮತ್ತು ರಾಜ್ಯಕ್ಕೆ ಕೌಶಲ್ಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಆಲೋಚನೆ ಮಾಡಿ ರಾಜ್ಯದ ಯುವ ಜನರಿಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಾಗೆ ಕೌಶಲ್ಯಕ್ಕೆ ಸಂಬಂಧ ಯೋಜನೆ ತರ್ತಾರಂತ ಆಲೋಚನೆ ಮಾಡಿದ್ರೆ ಇವರು ಯಾವುದೇ ಒಂದು ಯೋಚನೆ ಇಲ್ಲ. ಇವರ ಮಾತು ಏನಂತ ಹೇಳಿದ್ರೆ ಆ ಕಾರ್ಯಕ್ರಮಕ್ಕೆ ನಮ್ಮ ಹೆಸರಾಗಬೇಡಿ, ಈ ಕಾರ್ಯಕ್ರಮಕ್ಕೆ ನಿಮ್ಮ ಹೆಸರಾಗಬೇಡಿ ಅಂತ ಬಹುಶಃ ಮಾತಿಗೆ ಪರಿಸ್ಥಿತಿಗೆ ಮುಟ್ಟಿದ್ದಾರೆ. ಯಾರ ಹೆಸರನ್ನು ಹಾಕ್ಬೇಕು, ಯಾರ ಹೆಸರು ಹಾಕ್ಬಾರ್ದು ಅಂತ ಹೇಳಿ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನಕ್ಕೆ ಬರ್ದ ಕಾರಣ ನಿಮ್ಮ ಹೆಸರಾಗ್ತದೆ ಹೊರತು ಅದು ನಿಮ್ಮ ಮುಖವನ್ನು ನೋಡಿ ಹಾಕುವುದು ಅಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳುವಂತ ವಿಚಾರವನ್ನು ಹೇಳಲಿಕ್ಕೆ ಇಚ್ಛಿಸುವಂತ ಬಂಟ್ವಾಳ ಮೂಡ ಶ್ರೀ ಸದಾಶಿವ ಪೂಜಾರಿ ಬಿನ್ ರಾಮ್ ಪೂಜಾರಿ ಬಂಟ್ವಾಳ ಮೂಡ, ಶ್ರೀ ಭೋಜಮೂಲ್ಯ ಬಿನ್ ಮೋನು ಮೂಲ್ಯ ಕಳ್ಳಿಗೆ ಗ್ರಾಮ, ಇವರು ವೇದಿಕೆಗೆ ಬರಬೇಕು. ಶ್ರೀ ಅಪಾಲಿನ್ ಕೋಯಲ್ ಬಿನ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ವಿತರಿಸ್ತಾ ಇದ್ದಾರೆ. ಹಾಗೆ ಮನಸ್ವಿನಿ ಮತ್ತು ಮೈತ್ರಿ ಬಾಳ್ತಿಲ್ಲ, ಶ್ರೀಮತಿ ಇತ್ತಿಲ್ಲ, ಮೀನುಗಾರಿಕಾ ಇಲಾಖೆಯಿಂದ ವೈಫ್ ಆಫ್ ಅಬ್ದುಲ್ ನಜೀರ್ ಮಾಣಿ ಬಂಟ್ವಾಳ, ಸೌಮ್ಯ ವೈಫ್ ಆಫ್ ಸುರೇಶ್ ಚಂಟಿಮಾರು ಬಂಟ್ವಾಳ, ಶ್ರೀಮತಿ ನಸಿ. ಒಂದೇ ಒಂದು ಕಾರ್ಯಕ್ರಮಕ್ಕೆ ಶಂಕುಸ್ಥಾಪನೆಯನ್ನ ಮಾಡಿದ್ದೇವೆ. ಇನ್ನು ಉಳಿದವೆಲ್ಲ ಉದ್ಘಾಟನೆ ಆಗಿದ್ದಾವೆ. ಸುಮಾರು 250ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳು ಇವತ್ತು ಬಂಟ್ವಾಳ ಕ್ಷೇತ್ರದಲ್ಲಿ ಪೂರ್ಣಗೊಂಡು ಲೋಕಾರ್ಪಣೆ ಆಗ್ತಾ ಇದ್ದಾವೆ. ಇಷ್ಟೊಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಈ ಕ್ಷೇತ್ರದಲ್ಲಿ ಆಗ್ಲಿಕ್ಕೆ ಕಾರಣಕರ್ತರು ರಮಾನಾಥ ರಾಯ್ ಅಂತಕ್ಕಂಥದನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾರೆ. ರಮಾನಾಥ ರಾಯ್ ಅಂತ ಒಬ್ಬ ಸಜ್ಜನ ರಾಜಕಾರಣಿಯನ್ನ ಬಂಟ್ವಾಳ ಮತಕ್ಷೇತ್ರದ ಮತದಾರರು ಪಡೆದಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕೂಡ ಹೆಮ್ಮೆ ತರ್ತಕ್ಕಂಥ ವಿಚಾರ ಅಂತೇಳಿ ನಾನು ಭಾವಿಸ್ತೇನೆ.
ರಮಾನಾಥ್ ರೈ ಅವರು ಬಹಳ ದೀರ್ಘಕಾಲದಿಂದ ಸಾರ್ವಜನಿಕ ಜೀವನದಲ್ಲಿದ್ದಾರೆ. ಕೈ ಬಾಯಿ ಶುದ್ಧವಾಗಿ ಇಟ್ಕೊಂಡಿದ್ದಾರೆ. ಮತ್ತೆ ಮಾನವೀಯತೆ ಇದೆ, ಜಾತ್ಯತೀತ ಮನೋಭಾವ ಇರ್ತಕ್ಕಂಥ ಒಬ್ಬ ರಾಜಕಾರಣಿ. ಎಲ್ಲ ಜನರನ್ನು ಕೂಡ, ಎಲ್ಲ ಧರ್ಮದವರನ್ನು ಕೂಡ ಸಮಾನವಾಗಿ ಕಾಣ್ತಕ್ಕಂಥ, ಸಮಾನವಾಗಿ ಗೌರವಿಸ್ತಕ್ಕಂಥ ರಮಾನಾಥ್ ರೈ ಅವರು ಒಬ್ಬ ಜಾತ್ಯತೀತ ವ್ಯಕ್ತಿ ಅಂತಕ್ಕಂಥದ್ದನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾರೆ. ಕೆಲವರು ರಾಜಕೀಯವಾಗಿ ವಿರೋಧಿಗಳು ಅವ್ರ ಬಗ್ಗೆ ಟೀಕೆ ಮಾಡಬಹುದು, ಆದ್ರೆ ಅವರು ಯಾವತ್ತೂ ಕೂಡ ಕೋಮುವಾದವನ್ನ ರಾಜಕಾರಣದಲ್ಲಿ ಮಾಡಿಲ್ಲ, ಮುಂದೆನೂ ಕೂಡ ಮಾಡಲ್ಲ. ಯಾರು ಸಮಾಜದಲ್ಲಿ ಕೋಮುವಾದವನ್ನ ಮಾಡ್ತಾರೆ ಅವರು ಇವ್ರ ಮೇಲೆ ಆರೋಪ ಮಾಡೋರು. ಧರ್ಮಗಳ ನಡುವೆ ಸಂಘರ್ಷವನ್ನ ಉಂಟು ಮಾಡಿ, ಜಾತಿಗಳ ನಡುವೆ ವೈಮನಸ್ಯವನ್ನ ಉಂಟು ಮಾಡಿ ರಾಜಕೀಯ ಲಾಭವನ್ನ ಪಡಿತಕ್ಕಂಥದ್ದಿದೆಯಲ್ಲ, ಅದು ನಾವು ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಚಾರ ಅಂತಕ್ಕಂಥದನ್ನ ಆ ಕೋಮುವಾದಿಗಳು ಅರ್ಥ ಮಾಡ್ಕೋಬೇಕಾಗುತ್ತೆ. ಆ ಕೆಲಸವನ್ನ ರಮಾನಾಥ್ ರಾಯ್ ಅವರು ಯಾವತ್ತೂ ಕೂಡ ಮಾಡಿಲ್ಲ, ಮುಂದೇನೂ ಕೂಡ ಮಾಡಲ್ಲ. ನಮ್ಮ ಸಂವಿಧಾನಕ್ಕೆ ಗೌರವ ಕೊಟ್ಟು ನಡ್ಕತಾ ಇರ್ತಕ್ಕಂಥ ಒಬ್ಬ, ಎಲ್ಲರೂ ಕೂಡ ಅನುಸರಿಸಬೇಕಾದಂತ ಆದರ್ಶ ರಾಜಕಾರಣಿ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥದ್ದು ನನ್ನ ಭಾವ. ಹೆಚ್ಚು ಮಾತನಾಡಲ್ಲ, ಆದ್ರೆ ಮಾತನಾಡ್ಲಿಕ್ಕೆ ಶುರು ಮಾಡಿದ್ರೆ ಎದುರುಗಡೆಯವರು ಎದೆ ನಡುಗಿಸೋ ರೀತಿಯಲ್ಲಿ ಮಾತನಾಡುತ್ತಾರೆ. ಕಡಿಮೆ ಮಾತಾಡೋದು, ವಿಧಾನಸಭೆಯಲ್ಲಿ ಇದ್ದಕ್ಕಿದ್ದರೆ ಎದ್ದು ಬಿಡ್ತಾರೆ. ಯಾವಾಗ ಎದ್ದು ಹೇಳ್ತಾರೆ ಅಂತಂದ್ರೆ, ಕೋಮುವಾದಿಗಳು ವಿಧಾನಸಭೆಯಲ್ಲಿ ಅಟ್ಟಹಾಸದಿಂದ ಮಾತನಾಡಲಿಕ್ಕೆ ಶುರು ಮಾಡಿದಾಗ ಅವರ ಧ್ವನಿಯನ್ನ ಹತ್ತಿಕ್ಲಿಕ್ಕೆ ರಮಾನಾಥ್ ರೈ ಅವಾಲು ಕೂಡ ಏರದ ಧ್ವನಿಯಲ್ಲಿ ಮಾತನಾಡ್ತಾರೆ. ಅಂತ ಸಂದರ್ಭ ಬಿಟ್ಟರೆ ಅದೇ ರೀತಿ ಅಭಯ್ ಚಂದ್ರನು ಕೂಡ ಮಾತಾಡ್ತಾರೆ. ಇಬ್ಬರು ದಕ್ಷಿಣ ಕನ್ನಡ ಜಿಲ್ಲೆಯವರು, ಯಾಕಂದ್ರೆ ಇಲ್ಲಿ ಕೋಮುವಾದಿಗಳ ಕಾಟ ಜಾಸ್ತಿ. ಅದಕ್ಕೋಸ್ಕರ ಅವರಿಗೆ ಈ ಕೋಮುವಾದಿಗಳ ಅಮಾನವೀಯವಾದಂಥ ಕೆಲಸಗಳನ್ನು ನೋಡಿ ಅವರು ಆಕ್ರೋಶಭರಿತರಾಗಿ ಈ ಮಾತುಗಳನ್ನು ಆಡ್ತಾರೆ. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮುವಾದಿಗಳು ಒಂದು ಪ್ರಯೋಗಾಲಯ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನಾವು 2013ಕ್ಕಿಂತ ಮುಂಚಿತವಾಗಿ ಉಲ್ಲಾಳದಿಂದ ಉಡುಪಿಯವರೆಗೆ, ಉಲ್ಲಾಳದಿಂದ ಉಡುಪಿಯವರೆಗೆ ಬಹುಶಃ ನಮ್ಮ ಕಾರ್ಯಕ್ರಮವನ್ನು ಮೆಚ್ಚಿ ಕಳೆದ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 7 ವಿಧಾನಸಭಾ ಕ್ಷೇತ್ರಗಳನ್ನ ಗೆಲ್ಲಿಸ್ಕೊಟ್ಟಿದ್ರು. ಪಾಪ ಡಾಕ್ಟರ್ ರಘು ಸುಳ್ಯದಲ್ಲಿ ಕೇವಲ 1,000 ಅಂತರದಿಂದ ಸೋತಿದ್ರು. 2,000 ಇರಬೇಕು ನನಗೆ ಕಾಣಿಸುತ್ತೆ. ಇಲ್ಲೇ ಹೋದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8ಕ್ಕೆ 8 ಗೆಲ್ತಾ ಇದ್ರು. ಆದ್ರಿಂದ ದಕ್ಷಿಣ ಕನ್ನಡ ಜಿಲ್ಲೆ ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಜನರಿರ್ತಕ್ಕಂಥ ಜಿಲ್ಲೆ ಅಂತಕ್ಕಂಥದನ್ನ ಸಾಬೀತು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇನ್ನವರು ಎಷ್ಟೇ ಕೋಮುವಾದಿಗಳು ಸಮಾಜದಲ್ಲಿ ಉಳಿಯತಕ್ಕಂಥ ಪ್ರಯತ್ನ ಮಾಡಿದ್ರು ಕೂಡ ಅವರು ಸಫಲರಾಗಲ್ಲ. ಮತ್ತೆ 2018ರ ವಿಧಾನಸಭಾ ಚುನಾವಣೆಯಲ್ಲಿ
ಕಾಂಗ್ರೆಸ್ ಪಕ್ಷ 8 ಸ್ಥಾನಗಳಿಗೆ 8 ಸ್ಥಾನಗಳನ್ನ ನಾವು ಗೆಲ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದನ್ನ ಹೇಳುವಾಗ ನಾನು ಅತ್ಯಂತ ಜವಾಬ್ದಾರಿಯಿಂದ ಈ ಮಾತನ್ನ ಹೇಳ್ತಾ ಇದ್ದೇನೆ. ನಮಗೆ ಜನರು ಸುಮ್ಮನೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇಲ್ಲ. ಭಾರತೀಯ ಜನತಾ ಪಕ್ಷದವರು ಈಗಾಗಲೇ ಚುನಾವಣೆ ಗೆದ್ದಾಗೋಯ್ತು ಅಂತಕ್ಕಂಥ ಭ್ರಮೆನಲ್ಲಿದ್ದಾರೆ. ಯಾಕಂದ್ರೆ ಯಡಿಯೂರಪ್ಪ ಮಾತು ಹೇಳಿದ್ರೆ ಮಿಷನ್ 150 ಮಿಷನ್ 150 ಮಿಷನ್ 150 ಅಂತ. ಈಗ ಮಿಷನ್ 150 ಹೋಗಿ ಮಿಷನ್ 50 ಬಂದ್ಬಿಟ್ಟಿದ್ದಾರೆ ಅವರು. ಮಿಷನ್ 50 ಹೋಯ್ತು, 150 ಹೋಯ್ತು, ಮಿಷನ್ 50 ಬಂದು ನಿಂತಿದ್ದಾರೆ. ಅದಕ್ಕೆ ಈಗ ಏನಾದರೂ ಮಾಡಿ ನಮ್ಮ ಸರ್ಕಾರದ ಮೇಲೆ ಗೂಬೆ ಕುಳ್ಳಿಸಬೇಕು, ಜನರನ್ನ ತಪ್ಪು ದಾರಿಗೆಳಿಬೇಕು ಅಂತೇಳಿ ಅಮಿತ್ ಶಾ ಬಂದು ಹೋದ್ಮೇಲೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ಸಾಲ ಮನ್ನಾ ಮಾಡಿಸ್ಬೇಕು ಅಂತೇಳಿ ಒತ್ತಾಯ ಮಾಡಿ ಅಂತಂದಾಗ ಹೋಗೋಣ ನಿಯೋಗ ಹೋಗೋಣ ಅಂತಂದ್ರು. ನಾನು ನಿಯೋಗ ಕರ್ಕೊಂಡು ಹೋದೆ. ಜಗದೀಶ್ ಶೆಟ್ಟರು, ಈಶ್ವರಪ್ಪ, ಶೋಭಾ ಕರಂದ್ಲಾಜೆ, ಅನಂತ್ ಕುಮಾರ್, ಸದಾನಂದ ಗೌಡ ಇವರೆಲ್ಲರೂ ಬಂದರು ನಿಯೋಗದಲ್ಲಿ. ನಾವು ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ನಾನು ರಿಕ್ವೆಸ್ಟ್ ಮಾಡಿದೆ, ಕರ್ನಾಟಕದಲ್ಲಿ 2 ವರ್ಷದಿಂದ ಬರಗಾಲ ಇದೆ ಪ್ರಧಾನಮಂತ್ರಿಗಳೇ, ರೈತರ ಸಾಲ ಮನ್ನಾ ಮಾಡಿ ಅಂತ ಹೇಳಿದ್ರೆ ಒಪ್ಪಲಿಲ್ಲ. ನಾನು ಇವರಿಗೆಲ್ಲ ಹೇಳಿದೆ, ನಿಮ್ಮ ಪ್ರಧಾನಮಂತ್ರಿಗಳು, ನಿಮ್ಮ ಪಾರ್ಟಿ ಪ್ರಧಾನಮಂತ್ರಿಗಳು ಒತ್ತಾಯ ಮಾಡ್ರಿ ಅಂತಂದ್ರೆ ಗಿರಾಕಿಗಳು ತುಟಿ ಪಿಟುಕನ್ನಿಲ್ಲ, ತುಟಿ ಪಿಟುಕನ್ನಿಲ್ಲ. ಇವತ್ತೇನು ಡಿಮಾನಿಟೈಸೇಷನ್ ನೋಟು ಅಮಾನ್ಯೀಕರಣ ನವೆಂಬರ್ ತಿಂಗಳಲ್ಲಿ ಮಾಡಿದ್ರು. ಇನ್ನೇನು 1 ವರ್ಷ ಆಯ್ತಾ ಬಂತು, ಮುಂದಿನ ತಿಂಗಳಿಗೆ 1 ವರ್ಷ. ಗೋವಾದಲ್ಲಿ ನರೇಂದ್ರ ಮೋದಿ ಅವರ ವೀರಾವೇಶದ ಭಾಷಣ, ಕಪ್ಪು ಹಣವನ್ನ, ಕಪ್ಪು ಧನಿಕರನ್ನ ಮಟ್ಟ ಹಾಕ್ತೇನೆ, ಭ್ರಷ್ಟಾಚಾರವನ್ನ ತೊಡೆದಾಕ್ತೇನೆ, ಈ ದೇಶದಲ್ಲಿ ನಕಲಿ ನೋಟುಗಳ ಹಾವಳಿಯನ್ನ ತಪ್ಪಿಸ್ತೇನೆ, ಜೊತೆಗೆ ಟೆರರಿಸಂ ಅನ್ನ ನಾಶ ಮಾಡ್ತೇನೆ. ಎಷ್ಟು ತಿಂಗಳಾಯ್ತು? 11 ತಿಂಗಳಾಯ್ತು ಮೋದಿ ಅವರೇ. 11 ತಿಂಗಳು ನೀವು ಹೇಳಿದಂತ ಯಾವುದಾದ್ರೂ ಒಂದು ಮಾತು 11 ತಿಂಗಳಲ್ಲಿ ಈಡೇರಿದೆಯಾ? ಇನ್ನೂ ಒಂದು ಮಾತು ಹೇಳಿದ್ರು ಮೋದಿ ಅವರು, ಕಪ್ಪು ಹಣ ಇರೋರನ್ನ ನಿದ್ದೆಗೆಡಿಸ್ತೀನಿ. ಯಾರಾದ್ರೂ ಶ್ರೀಮಂತರು ಯಾರಾದ್ರು ನಿದ್ದೆಗೆಟ್ಟಿದಾರ? ಯಾರಾದ್ರೂ ಸತ್ತವರೆಲ್ಲ ಪಾಪ ಬಡವರು. 120 ಜನ ಸತ್ತವರಲ್ಲಿ ಬಡವರು, ಕೂಲಿ ಮಾಡ್ತಕ್ಕಂಥವ್ರು, ರೈತಾಪಿ ಜನ, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಕ್ಕಂಥ ಜನರ ಹೊತ್ತು ಯಾರು ಕೂಡ ಶ್ರೀಮಂತರು, ಯಾರು ಕೂಡ ಬಂಡವಾಳಶಾಹಿಗಳು, ಯಾರು ಕೂಡ ಕೈಗಾರಿಕೋದ್ಯಮಿಗಳು ಒಬ್ಬರು ಸತ್ತಂತ ನಿದರ್ಶನ ಇಲ್ಲ ಈ ದೇಶದಲ್ಲಿ. ಇದ್ರ ಮೂಲಕ ಜನರನ್ನ, ಅವರ ಮನಸ್ಸನ್ನ ಬೇರೆ ಕಡೆ ತಿರುಗಿಸ್ಲಿಕ್ಕೋಸ್ಕರವಾಗಿ ಉತ್ತರ ಪ್ರದೇಶದ ಚುನಾವಣೆ ಬರ್ತಾ ಇತ್ತು. ಆ ಕಾರಣಕ್ಕೋಸ್ಕರವಾಗಿ ತೆಗೆದುಕೊಂಡಂತ ಒಂದು ನಿರ್ಣಯ ಇವತ್ತು. ಈಗ ಇವತ್ತು ನಿಮ್ಮ ಡೋಂಗಿತನ ಬಯಲಾಗಿದೆ. ನಾನು ಇವತ್ತು ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ ಮೇಲೆ, ಸೊಸೈಟಿಗಳ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿ ಕಳೆದ ಜೂನ್ 20ನೇ ತಾರೀಕು ನಾನು ಘೋಷಣೆ ಮಾಡಿ 8,165 ಕೋಟಿ 8,165 ಕೋಟಿ ಸುಮಾರು 22,27,506 ಜನ ಕುಟುಂಬಗಳಿಗೆ 50,000 ರೂಪಾಯಿವರೆಗೆ ಸಾಲ ಮನ್ನಾ ಮಾಡಿ ಇವತ್ತು ರೈತರ ಕಷ್ಟಕ್ಕೆ ಸ್ಪಂದಿಸತಕ್ಕಂಥ ಕೆಲಸ ಮಾಡಿರ್ತಕ್ಕಂಥವ್ರು ನಾವು. ಕಾರ್ಯಕ್ರಮ ಕೂಡ ನಾವು ಇಟ್ಕೊಂಡಿದ್ದೇವೆ. ದಯವಿಟ್ಟು ತಾವೆಲ್ಲರೂ